ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಸ್ಟಿಚಿಂಗ್ ಮೆಷಿನ್ ಇದ್ದರೆ ನಿಮಗೂ ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಬರ್ತಾ ಇದ್ದರೆ ನೀವು ಕೂಡ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಕಲಿತ್ಕೊಳ್ಬಹುದು. ಈ ವಿಡಿಯೋನ ನಾನು ಬಿಗಿನರ್ಸ್ಗಳಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಮೊದಲು ನಾವು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಮತ್ತು ಏನೆಲ್ಲ ಅಳತೆಗಳನ್ನು ತಗೊಳ್ಬೇಕು ಅಂತ ತುಂಬ ಸುಲಭವಾಗಿ ತಿಳಿಸ್ತಾ ಇದ್ದೀನಿ. ಈಗ ಬ್ಲೌಸ್ ಅಳತೆ ಯಾವ ರೀತಿ ತೊಗೊಳ್ಬೇಕು ಅಂತ ನೋಡೋಣ ಬನ್ನಿ. ನಿಮ್ಮದು ಅಳತೆ ಬ್ಲೌಸ್ನ ಈ ರೀತಿ ಹಾಕ್ಕೊಳ್ಳಿ ನೀಟಾಗಿ. ಈಗ ಇದನ್ನು ಉದ್ದ ಅಳತೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೇಲೆ ಶೋಲ್ಡರ್ ಇರುತ್ತಲ್ಲ ಅಲ್ಲಿಂದ ಈ ರೀತಿ ಕೆಳಗಡೆ ಇಲ್ಲಿ ತನಕ ಉದ್ದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ 1/2 ಇಂಚು, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮದು ಬ್ಲೌಸ್ ರೆಡಿ ಲೆಂತ್ಗೆ 12 ಇಂಚಿದೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 13 ಇಂಚ್ ಆಯಿತು. ಇಲ್ಲ ಈ ಬ್ಲೌಸು ಚಿಕ್ಕದಾಗುತ್ತೆ, ನಮಗೆ ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತ ಅನ್ನೋರಿಗೆ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಉದ್ದ 14 ಇಂಚಿಗೆ ತೊಗೊಳ್ಬೋದು. ಈ ರೀತಿ ಉದ್ದ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲು. ಆಮೇಲೆ ಬ್ಲೌಸ್ ವಿಡ್ತ್ನ ಅಳತೆ ಮಾಡ್ಕೊಳ್ಳೋಣ. ಈ ಹುಕ್ಪಟ್ಟಿ ಇರುತ್ತಲ್ಲ ಇಲ್ಲಿಂದ ಈ ಬ್ಲೌಸ್ ವಿಡ್ತ್ ಅಳತೆ ತೊಗೊಳ್ಬಾರ್ದು. ಈ ಕಾಜಾಪಟ್ಟಿ ಇರುತ್ತಲ್ಲ ಆ ಸೈಡು ಬ್ಲೌಸ್ದ ವಿಡ್ತು ಅಳತೆ ತೊಗೊಳ್ಬೇಕು. ಈಗ ಇದನ್ನು ಈ ರೀತಿ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ಈ ರೀತಿ ಬ್ಲೌಸ್ ವಿಡ್ತ್ ಎಷ್ಟಿದೆ ಅಂತ ನೋಡಿ. ಇಲ್ಲಿ 10 ಇಂಚಿದೆ. ಈ ರೀತಿ ಕಾಜಾಪಟ್ಟಿಯಿಂದ ಬ್ಲೌಸ್ ವಿಡ್ತ್ ಅಳತೆ ತೊಗೊಳ್ಬೇಕು. ಇದು ಬ್ಲೌಸ್ ರೆಡಿ 10 ಇಂಚ್ ಆಯಿತು. ಇಲ್ಲಿ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಟೋಟಲಿ ಬ್ಲೌಸ್ ವಿಡ್ತ್ ಎಷ್ಟಾಯಿತು 12 ಇಂಚಿಗೆ ನಾವು ಬ್ಲೌಸ್ ವಿಡ್ತ್ ತೊಗೊಳ್ಬೇಕಾಗುತ್ತೆ. ಈ ರೀತಿ ಬ್ಲೌಸ್ ಉದ್ದ ಎಷ್ಟಿದೆ ಮತ್ತು ಬ್ಲೌಸ್ನ ಅಗಲ ಎಷ್ಟಿದೆ ಅಂತ ಪೆನ್ನಿಂದ ಪೇಪರ್ನಲ್ಲಿ ಬರೆದಿಟ್ಕೊಳ್ಬೇಕು. ಈಗ ನೆಕ್ಸ್ಟು ಆರ್ಮೋಲ್ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಇದು ಆರ್ಮೋಲ್ ಅಳತೆ ಯಾವ ರೀತಿ ತೊಗೊಳ್ಳೋದು ಅಂತ ನೋಡೋಣ. ಈ ಅಳತೆ ಟೇಪ್ನ ಇಲ್ಲಿ ಶೋಲ್ಡರ್ ಇದೆಯಲ್ಲ ಅದರ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡು ಈ ರೀತಿ ಇಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4.5 ಇಂಚು ಆರ್ಮೋಲು ಬಂದಿದೆ. 4.5 ಇಂಚು ಆರ್ಮೋಲ್ ಉದ್ದ ಇದೆ. ಇಲ್ಲಿ 1/2 ಇಂಚು ಸ್ಟಿಚಿಂಗೋಸ್ಕರ ತೊಗೊಳ್ಬೇಕು. ಅಂದರೆ ಟೋಟಲ್ ಲೆಂತು ಆರ್ಮೋಲ್ದು 5 ಇಂಚಿಗೆ ತೊಗೊಳ್ಬೇಕು. ಇಲ್ಲಿ ಆರ್ಮೋಲ್ದು ಉದ್ದ ಅಳತೆ ಹೇಗೆ ತೊಗೊಳ್ಳೋದು ಅಂತ ತಿಳಿತು ಅಂತ ಅಂದ್ಕೊಳ್ತೀನಿ. ಈಗ ಶೋಲ್ಡರ್ ಅಳತೆ ತೊಗೊಳ್ಳೋಣ. ಈ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚಿಗೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಅಲ್ಲಿ ಸ್ಟಿಚಿಂಗಲ್ಲಿ 1/2 ಇಂಚು ಫ್ಯಾಬ್ರಿಕ್ ಸ್ಟಿಚಿಂಗಲ್ಲಿ ಹೋಗಿರೋದ್ರಿಂದ ಈ ರೀತಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಅಳತೆನ ತೊಗೊಳ್ತಾ ಇದ್ದೀನಿ. ಇಲ್ಲಿ 11 ಇಂಚು ಶೋಲ್ಡರ್ ಅಳತೆ ಬಂದಿದೆ. ಈಗ ಅದರ ಅರ್ಧಕ್ಕೆ ನಾವು ತೊಗೊಂಡ್ರೆ 5.5 ಇಂಚಿಗೆ ಶೋಲ್ಡರ್ ತೊಗೊಳ್ಬೇಕು. ಈ ರೀತಿ ಆರ್ಮೋಲ್ ಮತ್ತು ಶೋಲ್ಡರ್ ಅಳತೆನ ತೊಗೊಂಡಾಯಿತು. ಈಗ ಇಲ್ಲಿ ಫ್ರಂಟ್ ನೆಕ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇದು ಫ್ರಂಟ್ ಪಾರ್ಟ್ದು ನೆಕ್ ಉದ್ದ ನಾನು ಅಳತೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಶೋಲ್ಡರ್ ಮೇಲೆ ಈ ಅಳತೆ ಟೇಪ್ನ ಇಟ್ಕೊಂಡು ಇಲ್ಲಿ ಇದು ನೆಕ್ ಎಲ್ಲಿ ತನಕ ಇದೆ ಅಂತ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೆಕ್ ಉದ್ದ 6 ಇಂಚಿಗೆ ಇದೆ. ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ 6.5 ಇಂಚಿಗೆ ನಾವು ನೆಕ್ ಉದ್ದ ತೊಗೊಳ್ಬೇಕು. ಇಲ್ಲಿ ಬ್ಯಾಕ್ ನೆಕ್ ಅಳತೆ ತೊಗೊಳ್ಳೋಣ. ಬ್ಯಾಕ್ ನೆಕ್ದು ಉದ್ದ ಅದು ಕೂಡ ಇಲ್ಲಿ ಶೋಲ್ಡರ್ ಮೇಲೆಯಿಂದ ಅಳತೆ ಟೇಪ್ನ ಇಟ್ಕೊಳ್ಬೇಕು. ಇಲ್ಲಿ ನೋಡಿ ಬ್ಯಾಕ್ ನೆಕ್ ಉದ್ದ 7 ಇಂಚಿದೆ. ಇಲ್ಲಿ ನೆಕ್ ವಿಡ್ತು ನಾವು 2.5 ಇಂಚಿಗೆ ತೊಗೊಳ್ಬೇಕು. ತುಂಬ ದಪ್ಪ ಇದ್ದರೆ ಅವ್ರಿಗೆ 3 ಇಂಚು ಈ ರೀತಿಯೆಲ್ಲ ತೊಗೊಳ್ಬೇಕು. ಈ ನೆಕ್ ವಿಡ್ತು 2.5 ಇಂಚಿದೆ. ಇಲ್ಲಿ ನೋಡ್ಬೋದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಉದ್ದ ಅಳತೆ ತೊಗೊಳ್ಳೋದು ಹೇಗೆ ಅಂತ ತಿಳಿತು ಅಂತ ಅಂದ್ಕೊಳ್ತೀನಿ. ಈಗ ಈ ಸ್ಲೀವ್ಸ್ ಲೆಂತು ಮತ್ತು ವಿಡ್ತನ ಅಳತೆ ತೊಗೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ದು ಇಲ್ಲಿ ಕೆಳಗಡೆ 1 ಇಂಚು ಫೋಲ್ಡಿಂಗೋಸ್ಕರ, ಆಮೇಲೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗೋಸ್ಕರ ತೊಗೊಳ್ಬೇಕು ಎಕ್ಸ್ಟ್ರಾ. ಇಲ್ಲಿ ಸ್ಲೀವ್ಸ್ ರೆಡಿ ಬಂದುಬಿಟ್ಟು 6.5 ಇಂಚ್ ಇದೆ. ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚು, ಫೋಲ್ಡಿಂಗೋಸ್ಕರ 1 ಇಂಚ್ ತೊಗೊಂಡ್ರೆ 8 ಇಂಚ್ಗೆ ನಾವು ಸ್ಲೀವ್ಸ್ನ
ತೊಗೊಳ್ಬೇಕು. ಆಮೇಲೆ ನಮಗೆ ಈ ಸ್ಲೀವ್ಸು ತುಂಬ ಚಿಕ್ಕದಾಗುತ್ತೆ, ನಾವು ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತ ಇದ್ದರೆ ಈಗ ನಾವು 2 ಇಂಚ್ ಸ್ಲೀವ್ಸ್ ಉದ್ದ ತೊಗೊಳ್ಳೋದಾದರೆ ಇಲ್ಲಿ 6.5 ಇಂಚ್ ಇದೆ ಈ ರೆಡಿ ಸ್ಲೀವ್ಸು. 2 ಇಂಚ್ ತೊಗೊಂಡ್ರೆ 8.5 ಇಂಚ್ ಆಯಿತು. ಆಮೇಲೆ ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚು, ಆಮೇಲೆ ಇಲ್ಲಿ ಫೋಲ್ಡಿಂಗೋಸ್ಕರ 1 ಇಂಚು ತೊಗೊಂಡ್ರೆ ಟೋಟಲಿ 10 ಇಂಚಿಗೆ ನಾವು ಸ್ಲೀವ್ಸ್ನ ಉದ್ದ ತೊಗೊಳ್ಬೇಕು. ಈಗ ಸ್ಲೀವ್ಸ್ನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ನ ಅಗಲ ಈ ರೀತಿ ಅಳತೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 7 ಇಂಚ್ ಇದೆ ಸ್ಲೀವ್ಸ್ ವಿಡ್ತು. ಇಲ್ಲಿ 7 ಇಂಚ್ ಇದೆ, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. 2 ಇಂಚ್ ತೊಗೊಂಡ್ರೆ 9 ಇಂಚ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾವು 2 ಇಂಚ್ ತೊಗೊಂಡಿರ್ತೀವಲ್ಲ, ಹಾಗಾಗಿ ನಾವು ಇಲ್ಲಿ ಸ್ಲೀವ್ಸ್ ಕೂಡ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 9 ಇಂಚಿಗೆ ನಾವು ಸ್ಲೀವ್ಸ್ ಮಾರ್ಕ್ನ ಮಾಡ್ಕೊಳ್ಬೇಕು. ಈ ರೀತಿ ಬ್ಲೌಸ್ ಅಳತೆ ತೊಗೊಂಡು ಪೆನ್ನಿಂದ ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ. ಈ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.